ಇದೆ. ನಮಸ್ಕಾರ ರಜನಿಕಾಂತ್ ಸಾಹೇಬ್ರೆ. ನಾನು ರಫೀಕ್ ಜಬ್ಬಾರ್ ETV ವತಿಯಿಂದ ಮಾತ್ರ. ಹೇಳಿ ಸರ್, ಚಿಕ್ಕದ ಪ್ರಶ್ನೆ. ಇದು ನಾಳೆ ಪ್ರತಿಭಟನೆ ಸಂಬಂಧದಲ್ಲಿ ಫಿಕ್ಸ್ ಆಗಿದೆ ಅಥವಾ ಏನಾದರೂ ಮಾತುಕತೆ ನಡೆದು ಏನೋ ಪ್ರೋಗ್ರೆಸ್ ಆಗಿ ಕ್ಯಾನ್ಸಲ್ ಮಾಡೋ? ಕ್ಯಾನ್ಸಲ್ ಇಲ್ಲ. ಪ್ರೋಗ್ರಾಮ್ ನಡೆಯುತ್ತೆ. ಅಷ್ಟೊಳಗಡೆ ಏನಾದ್ರು ಸರ್ಕಾರ ಅಥವಾ ಆಡಳಿತ ವರ್ಗ ಕರೆದು ನಮ್ಗೆ ನಮ್ಮ ಈ ಬೇಡಿಕೆಗಳನ್ನ ಇತ್ಯರ್ಥಪಡಿಸ್ತೇವೆ. ನಾಳೆ ವಿಜಯೋತ್ಸವ ಆಚರಣೆ ಮಾಡ್ತೀವಿ. ಇಲ್ಲವಾದ್ರೆ ನಮ್ಮ ಹೋರಾಟನ ನಾಳೆ ನೋಡ್ತೀವಿ. ನಾವು ಕೂಡ ತಾಳ್ಮೆಯಿಂದ ಕಾಯ್ತಾ ಇದೀವಿ. ಇಲ್ಲಾಂದ್ರೆ ನಾವು 4 ಗಂಟೆಗೆ ಪ್ರೆಸ್ ಇನ್ವಿಟೇಷನ್ ತಮ್ಗೆ ಕಳಿಸ್ತೀನಿ. ಈಗ ನಮ್ಮ ಮುಂದಿನ ಹೋರಾಟಗಳನ್ನ ತಮ್ಗೆ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನಮ್ಮ ಜಂಟಿ ಸಮಿತಿಯಿಂದ. ಅಂದ್ರೆ ನಾಳೆ ಜಂಟಿ ಕ್ರಿಯಾ ಸಮಿತಿ ಏನು ಶೆಡ್ಯೂಲ್ ಮಾಡಿದೆ ಅದು ಸರಿಯಾಗಿ ಪ್ರೊಟೆಸ್ಟ್ ನಡೆಯುತ್ತೆ? ಇದೆ ಸರ್, ಖಂಡಿತ ಇದೆ. ಬೆಂಗಳೂರು ಚಲೋ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಸ್ರಾರು ಮಂದಿ ಭಾಗವಹಿಸ್ತಾರೆ ರಾಜ್ಯಾದ್ಯಂತ. ಯಾವ್ದೋ ಬಸ್ಗಳಿಗೆಲ್ಲ ಏನು ವ್ಯತ್ಯಯ ಆಗೋದಿಲ್ಲ. ನಾವು ಸಾರ್ವಜನಿಕರೆಲ್ಲ ಮನವಿ ಮಾಡೋದಿಷ್ಟೇನೆ, ಸರ್ಕಾರ ಆದಷ್ಟು ಬೇಗ ನಮ್ಮ ಬೇಡಿಕೆ ಈಡೇರಿಸಬೇಕು. ಇಲ್ಲದಿದ್ರೆ ಮುಂದೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅನ್ನೋದು ನಮ್ಮ ಒಂದು. ಅಂದ್ರೆ ನಾಳೆ ಪ್ರೊಟೆಸ್ಟ್ ಮಾಡಿ ಏನೋ ಸ್ಪಂದಿಸದಿಲ್ಲ ಅಂದ್ರೆ ಮತ್ತೆ ನಾಳೆ ನೀವು ಮುಂದಿನ ಹೋರಾಟನ ನಾಳೆನೆ ನಾವು ತಮ್ಗೆ ಡಿಸೈಡ್ ಮಾಡ್ತೀರಾ? ಓಕೆ. ಇದು ಮ್ಯಾನೇಜಿಂಗ್ ಡೈರೆಕ್ಟರ್ MD ಆಫ್ KSRTC ಇವರು ಎಚ್ಚರಿಕೆ ಕೊಟ್ಟಿದ್ದಾರೆ ಇದರ ಪ್ರೊಟೆಸ್ಟ್ ವಿರುದ್ಧ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರಿ, ಈಗಾಗಲೇ ತಾವು ನೋಡ್ದಂಗೆನೆ ಅನಂತಪುರ ಇದ್ದಾಗೆಲ್ಲ ಹೇಳ್ತಿದ್ರು ಎಸ್ಮತ್ ಅಂದ್ರೆ ಭಸ್ಮ ಹೋಗ್ತಾರೆ. ಅದರಿಂದ ಈ ಹೆದರಿಕೆಗೆ ಇದಕ್ಕೆಲ್ಲ ಯಾರು ಬಗ್ಗೋದಿಲ್ಲ. ಜನ ಬೇಸತ್ತು ಹೋಗಿದ್ದಾರೆ. ಯಾಕೆಂದ್ರೆ 3 ವರ್ಷದಿಂದನೂ ಕೂಡ ಜನ ಏನ್ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂಗೆ ಶಕ್ತಿ ಯೋಜನೆ ತಗೊಂಡ್ಬರ್ತು, ಇದುವರೆಗೂ ಕೂಡ ಅದ್ರ ಬಗ್ಗೆ ಒಂದು ಚೂರು ಅವರು ಗಮನ ಹರಿಸ್ತಿಲ್ಲ. ಶಕ್ತಿ ಯೋಜನೆ ಇವತ್ತು ಸಕ್ಸಸ್ ಆಗಕ್ಕೆ ಕಾರಣ ಕಂಡಕ್ಟರ್, ಡ್ರೈವರ್, ಮೆಕ್ಯಾನಿಕಲ್ ಸಿಬ್ಬಂದಿಗಳು. ಏಕೈಕ ಜಾರಿ ತಂತಾನೆ ನೀವೇ ನೋಡಿದಾಗೆ ಸುಮಾರು 600 ಕೋಟಿ ಪ್ರಯಾಣಿಕರು ಪ್ರಯಾಣ ಮಾಡಿದ್ದಾರೆ. ಇವತ್ತು ನಮ್ಮ ಕೊಡಬೇಕಾಗಿರ್ತಕ್ಕಂಥ ಪ್ರಾಮಾಣಿಕವಾಗಿ ಬೇಡಿಕೆ ನಮ್ಮ ಈಡೇರಿಸಲಿಲ್ಲ ಅಂದ್ಮೇಲೆ ನಾವು ಹೋರಾಟದ ಮಾಡಬೇಕಾಗಿರೋದು ಅನಿವಾರ್ಯ ಇದೆ. ಇದು ನಾವು ಪ್ರಯಾಣಿಕರಲ್ಲೂ ವಿನಂತಿ ಮಾಡ್ಕೊಂಡಿದೀವಿ, ಪ್ರಯಾಣಿಕರ ವೇದಿಕೆಗೂ ವಿನಂತಿ ಮಾಡ್ಕೊಂಡಿದೀವಿ. ಆದ್ರಿಂದ ಇದು ಕೊನೆ ಅಂತ. ಇನ್ನು ಕೂಡ ನಮ್ ತಾಳ್ಮೆ ತಡ್ಕೊಳಕ್ ಆಗ್ತಿಲ್ಲ. ಒಂದು ಇವ್ರೇನಾದ್ರೂ ಇತ್ಯರ್ಥ ಮಾಡಲಿಲ್ಲ ಅಂದ್ರೆ ಇದು ಯಾರು ಕೂಡ ಲೀಡ್ ಮಾಡಕ್ಕಾಗಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ. ಸರ್, ಇದು ಲಾಸ್ಟ್ ಟೈಮ್ ಹೈಕೋರ್ಟ್ ಸಹ ಇಂಟರ್ವ್ಯೂನ್ ಆಗಿತ್ತು ನಿಮ್ಮ ಪ್ರತಿಭಟನೆ ಸಂಬಂಧದಲ್ಲಿ. ಹೌದು ಸರ್, ಹೌದು. ಹಾಕಿತ್ತು. ಅಲ್ಲೂ ಕೂಡ ಕೋರ್ಟ್ ಕೂಡ ಮಧ್ಯಸ್ಥಿಕೆ ಬಂದ್ಮೇಲೆ ಇದ್ರ ಬಗ್ಗೆ ಏನು ಇತ್ಯರ್ಥ ಮಾಡ್ಲಿಲ್ಲ ಅವರು. ಕೇಸ್ ಏನು ನಾವು ಸ್ಟ್ರೈಕ್ ವಾಪಸ್ ತಗೊಂಡ್ವಿ, ಸ್ಟೇ ತಗೊಂಬಂದ್ರು, PLI ಹಾಕಿದ್ರಿಂದ ಆಯ್ತು. ನಂತರ ಮುಂದಿನ ಬೇಡಿಕೆ ನಮ್ಗೆ ಈಡೇರಿಸ್ಲಿ ಅಂತ ನಾವು ಕೇಸು ಸ್ಟೇ ಇದು ಡಿಸ್ಪೋಸ್ ಆದ್ರೂ ಕೂಡ ಇದುವರೆಗೂ ಏನೋ ಅವರು ಬೆಳವಣಿಗೆ ಮಾಡಿಲ್ಲ. ಮತ್ತೆ ಕನ್ಸಿಲೇಷನ್ ಕೂಡ ರೈಸ್ ಮಾಡಿದ್ದಾರೆ ಲೇಬರ್ ಆಫೀಸರ್, ಲೇಬರ್ ಕಮಿಷನ್ ಹತ್ರ. ಅಲ್ಲಿ ಕೂಡ ಪ್ರತಿ ಹಿಯರಿಂಗ್ ಅಲ್ಲಿ ಇದೇನೆ, ಏನೊಂದು ಬೆಳವಣಿಗೆ ಇಲ್ಲ, ಏನೊಂದು ಡೆವಲಪ್ಮೆಂಟ್ ಇಲ್ಲ. ಸೊ ಇದು ಏನಾಗಿದೆ, ಆಟೋಮೆಟಿಕಲಿ ಜನರು ಬೇಸರ ಹೋಗಿದ್ದಾರೆ. ಎಂಪ್ಲಾಯೀಸ್ ಅವರೇ ಸ್ವಯಂ ಪ್ರೇರಿತವಾಗಿ ನಾಳೆ ಮುಷ್ಕರ ಮಾಡಿದ್ರೆ, ಏಕಾಏಕಿ ಬಂದ್ರೆ ನಾಳೆ ಸಾರ್ವಜನಿಕ ತೊಂದರೆ ಆಗುತ್ತೆ. ಅದರಿಂದ ನಾವು ರಾಜ್ಯ ಯೂನಿಯನ್ ಕೇಳ್ಕೊಳ್ಳೋದು ಆದಷ್ಟು ಬೇಗ ಆ ವಾತಾವರಣ ಸೃಷ್ಟಿಯಾಗೋದು ಬೇಡ. ಸರ್ಕಾರ ಮತ್ತು ಆಡಳಿತ ವರ್ಗ ಕೂಡಲೇ ಚರ್ಚೆ ಮಾಡಿ ಒಂದು ಇತ್ಯರ್ಥ ಬಂದು ಇಂಪ್ಲಿಮೆಂಟ್ ಮಾಡಿದ್ರೆ ಏನೋ. ಸರ್, ಇದು ಕೆಲವು ದಿನ ಮುಂಚೆ ಸುಮಾರು 1 ವಾರದಲ್ಲಿ ನಿಮ್ದು CM ಜೊತೆಗೆ ಭೇಟಿ ಆಯ್ತಲ್ಲ ಸರ್? ಹೌದು ಸರ್. ಏನ್ ಹೇಳಿದ್ರು ಸರ್ CM? ಸರ್ ಇಲ್ಲ, ನಾವೇನು ಈಗ ಇಲ್ಲ. 1 ವಾರ ಅಂದ್ರೆ ನಾವು ಏನು ಇವರು ಎಕ್ಸ್ಪೈರ್ ಆಗಿದ್ರು ಅನಂತ್ ಸುಬ್ರಾವ್. ಹೌದು. ಆಗ ಬಂದಾಗ ಅವರ ಇದಕ್ಕೆ ಅಂತಿಮ ವಿಧಿವಿಧಾನಕ್ಕೆ ಬಂದಾಗ, ಹೌದು, ಆ ಟೈಮಲ್ಲಿ ಅವರು ವೈಫು ಕೂಡ ಅವ್ರ ಫ್ಯಾಮಿಲಿ ಕೂಡ ಹೇಳಿದ್ರು, ಕಾರ್ಮಿಕರು, ಸಾರಿಗೆ ನೌಕರು ಬಹಳ ಬೇಜಾರಾಗಿದ್ದಾರೆ, ಅವರ ಬೇಡಿಕೆಯನ್ನು ಆದಷ್ಟು ಬೇಗ ಈಡೇರಿಸಿ. ಅದೇ ಚಿಂತನೆಯಲ್ಲೇನೆ ಅನಂತ್ ಸುಬ್ರಾವ್ ಕೂಡ ಹಸುನಿಗಿದ್ದಾರೆ, ಆದಷ್ಟು ಬೇಗ ಮಾಡಿ ಅಂತ. ಇಲ್ಲ, ನಾನು ಸಾರಿಗೆ ಸಚಿವರ ಹತ್ರ ನಾನು ತಿಳಿಸಿ ಮಾತಾಡಿ ಇತ್ಯರ್ಥಪಡಿಸಕ್ಕೆ ಹೇಳ್ತೀನಿ ಅಂದರು. ಇದುವರೆಗೂ ಏನು ಬೆಳವಣಿಗೆ ಆಗಲಿಲ್ಲ. ಓಕೆ ಸರ್, ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್ ಸರ್.